ಆಮೇಲೆ ಈ ಚಿತ್ರದ ನಾಯಕಿ ಎಷ್ಟು ಮುದ್ದಾಗಿ ಕಾಣ್ತಾರೆ ಈ ಸಿನಿಮಾದಲ್ಲಿ ಅಂದರೆ ಅಷ್ಟು ಮುದ್ದಾಗಿ ಕಾಣ್ತಾರೆ. ಸೋನಲ್ ಅವರ ವಿಚಾರದಲ್ಲಿ ಇಬ್ಬರು ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸನ್ನು ಹೇಳಬೇಕು. ಒಂದು ಡೈರೆಕ್ಟರು ನವೀನ್ ಅವರೇ, ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಯಿನ್ ಅಂದರೆ 2 ಸೀನು ಒಂದು ಸಾಂಗಿಗೆ ಮುಗಿಸ್ಬಿಡ್ತಾರೆ, ಒಂದು ಗ್ಲ್ಯಾಮರ್ ಅಷ್ಟಕ್ಕೆ ಸೀಮಿತ ಮಾಡಿಬಿಡ್ತಾರೆ. ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶಗಳೇ ಸಿಗಲ್ಲ, ಪಾತ್ರಗಳ ಘನತೆಯೂ ಇರೋದಿಲ್ಲ. ಆದರೆ ಇಡೀ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ನಾಯಕ ಒಂದು ನಾಯಕಿ ಇಬ್ಬರು ಆ ಈಕ್ವಾಲಿಟಿನ ಎಷ್ಟು ಚೆಂದ ಮೇಂಟೈನ್ ಮಾಡಿದ್ದೀರ ಅಂದರೆ ಈ ಸಿನಿಮಾದಲ್ಲಿ. ನನಗೆ ತುಂಬಾ ಖುಷಿ ಆಯಿತು. ನನಗೆ ನಿಮ್ಮೆಲ್ಲರ ಮುಂದೆ ಮಾತಾಡೋಕ್ಕೆ ಮುಂಚೆ ಈ ಸಿನಿಮಾವನ್ನು ತೋರಿಸಿದ್ರು ನನಗೆ, ಯಾಕೆಂದರೆ ಮಾತಾಡೋಕ್ಕೆ ಏನಾದ್ರು ವಿಚಾರ ಇರಲಿ ಅಂತ. ಸಿನಿಮಾ ನೋಡಿರೋದ್ರಿಂದ ಇಷ್ಟು ಮಾತಾಡ್ತಾ ಇದ್ದೀನಿ. ಆ ತೆರೆಯ ಮೇಲೆ ಒಬ್ಬ ನಾಯಕನಿಗೆ ಸರಿ ಸಮಾನವಾದಂಥ ಒಂದು ಸ್ಪೇಸನ್ನು ನಾಯಕಿಗೆ ತಂದುಕೊಟ್ಟಿದ್ದೀರಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು ಡೈರೆಕ್ಟ್ರೆ. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಸೋನಾಲ್ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸನ್ನು ಹೇಳ್ತೀನಿ. ಇನ್ನು ಮತ್ತೊಬ್ಬ ಡೈರೆಕ್ಟರ್ಗೆ ನಾನು ಸೋನಾಲ್ ಅವರು We at East Point Group of Institutions offer a wide range of courses that provide limitless opportunities, building skills over 2 decades. ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು, ಅದು ನನ್ನ ಸಹೋದರ ತರುಣ್ಗೆ. ಏನಕ್ಕೆ ಅಂದರೆ ನಾಯಕಿಗೆ ಮದುವೆ ಆದಮೇಲೆ ಕುಟುಂಬದ ಜವಾಬ್ದಾರಿಯನ್ನು ಕೊಟ್ಬಿಡ್ತಾರೆ. ಮದುವೆ ಆದಮೇಲೆ ಮನೆ ನೋಡಿಕೊಂಡ್ರೆ ಸಾಕು ಅಂತ ಹೇಳುವಂಥ ಹಲವಾರು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಆದರೆ ಸೋನಾಲ್ನ ಮದುವೆ ಆದಮೇಲೂ ಕೂಡ ನೀನು ಈ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದೆಯಾಗಿ ಬೆಳಿ ಅಂತ ಒಂದು ಪ್ರೋತ್ಸಾಹದ ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಈ ಮುದ್ದಾದ ಮುಖ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡುತ್ತೆ ಅನ್ನುವಂಥ ಪ್ರೀತಿ ಇದೆಯಲ್ಲ, ಅದಕ್ಕೆ ತರುಣ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಪ್ಪ. ಇನ್ನು ನಿರ್ಮಾಪಕರು ಸರ್, ನಿಮ್ಮನ್ನು ಭಯಂಕರ ನಿರ್ಮಾಪಕರು ಅಂತ ಹೇಳೋಕ್ಕಾಗಲ್ಲ ನಾನು, ನೀವು ನನಗೆ ಹೇಳ್ಬೋದು. ಆದರೆ ತುಂಬ ಒಳ್ಳೆಯ ನಿರ್ಮಾಪಕರು, ಎಲ್ಲರಿಗೂ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ ನೀವು. ಎಲ್ಲ ಟೆಕ್ನಿಷಿಯನ್ಸ್ಗಳು, ಎಲ್ಲ ಕಲಾವಿದರು, ಕಿಟ್ಟಿಯವರಿಂದ ಹಿಡಿದು ಪ್ರತಿಯೊಂದೊಂದು ಪಾತ್ರ ಮಾಡಿದಂಥ ಎಲ್ಲರೂ ಕೂಡ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಿ. ಆಮೇಲೆ ಈ ಸಿನಿಮಾದಲ್ಲಿ ನಾನು ಯಾರಿಗಾದ್ರು ಫ್ಯಾನ್ ಅಂತ ಇದ್ದರೆ ಸಿನಿಮಾ ನೋಡಿದ ಮೇಲೆ ಅದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಮಾತ್ರ. ಸರ್, ನೀವು ಈ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತೊಗೊಂಡು ಹೋಗಿದ್ದೀರಾ. ನಿಮ್ಮಲ್ಲಿ ಇರುವಂಥ ಒಂದು ಶಕ್ತಿ, ನಿಮ್ಮಲ್ಲಿರುವಂಥ ಸರಸ್ವತಿ ಅದ್ಭುತ ಸರ್, ಅದ್ಭುತ. ನಾವು 5% ಮಾಡಿದರೆ ಇಡೀ ಸಿನಿಮಾದಲ್ಲಿ ನೀವು ಅದನ್ನು 500%ಗೆ ತೊಗೊಂಡು ಹೋಗಿ ನಿಲ್ಲಿಸಿದ್ದೀರಿ. ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, ಅವರಿಬ್ಬರ ಮಧ್ಯದಲ್ಲಿ ಇರುವಂತಹ ನವಿರಾದ ಪ್ರೇಮ ಕಥೆಯನ್ನು ಎಷ್ಟು ಸುಂದರವಾಗಿ ಹೇಳಿದ್ದೀರಿ. ನಿಮ್ಮಲ್ಲಿ ಆ ಶಕ್ತಿ ಇದೆ ಸರ್. ವಂಡರ್ಫುಲ್ 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 ಜಾಬ್ ಮಾಡಿದ್ದೀರಾ ನೀವು. ಒಳ್ಳೆಯದಾಗಲಿ. ಕೊನೆಯದಾಗಿ ನಿಮ್ಮನ್ನೆಲ್ಲರಲ್ಲೂ ನಾನೊಂದು ವಿನಂತಿ, ಇವತ್ತಿನ ಕನ್ನಡ ಸಿನಿಮಾಗಳು ತೆರೆ ಮೇಲೆ ಬರೋದು, ಅದು ಜನರಿಗೆ ಇಷ್ಟ ಆಗೋದು, ಅದು ಯಶಸ್ವಿ ಆಗೋದು, ನಿರ್ಮಾಪಕರಿಗೆ ಹಣ ಸಿಗೋದು, ಕಲಾವಿದರಿಗೆ ಮತ್ತೊಂದು ಸಿನಿಮಾ ಸಿಗೋದು, ನಿರ್ದೇಶಕರಿಗೆ ಮತ್ತೊಂದು ಸಿನಿಮಾ ಸಿಗೋದು ತುಂಬ ಅಪರೂಪ ಆಗಿಬಿಟ್ಟಿದೆ. ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಈ ಸಿನಿಮಾ ನಿಮ್ಮೆಲ್ಲರ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಬರ್ತಾ ಇದೆ. ನಿಮ್ಮನ್ನೆಲ್ಲರನ್ನೂ ಕೈ ಮುಗಿದು ಕೇಳ್ಕೊಳ್ತೀನಿ, ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದೀರಿ, ಮಾಧ್ಯಮದವ್ರು ಇದ್ದೀರಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ನಿಮ್ಮ ಕಣ್ಣು ಮುಂದೆ ಯಾವುದಾದ್ರೂ ಒಂದು ಸಣ್ಣ ತುಣುಕಿದ್ರೆ ಅದು ನಿಮ್ಮ ಪ್ರೀತಿಯಿಂದ ನಮ್ಮದೊಂದು ಕನ್ನಡ ಸಿನಿಮಾ ಅಂತ ಮನಸ್ಸಲ್ಲಿ ಇಟ್ಕೊಂಡು ಅದೊಂದು ಯಶಸ್ವಿ ಆಗಲಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಒಂದು ಶೇರ್ ಮಾಡಿ ಸರ್. ಖಂಡಿತ ನೀವು ಕೊಟ್ಟಂಥ ಆ 1 ಸೆಕೆಂಡ್ ಟೈಮ್ ಅಥವಾ 1 ನಿಮಿಷದ ಟೈಮನ್ನು ಅವರು ವ್ಯರ್ಥ ಮಾಡಲ್ಲ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಸಮಯ ನಿಮ್ಮದು ಸಾರ್ಥಕ ಅಂತ ನಿಮಗೆ ಅನಿಸುತ್ತೆ. ಆ ಥರದ ಒಂದು ಚಿತ್ರವನ್ನು ಈ ಚಿತ್ರತಂಡ ಮಾಡಿಕೊಂಡಿದೆ. ಮತ್ತೊಮ್ಮೆ ನನ್ನನ್ನು ಇಷ್ಟೊತ್ತು ಇಲ್ಲಿ ಸ್ಪೇಸ್ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್, ಹಾಗೂ ಚಿತ್ರತಂಡಕ್ಕೆ ತುಂಬ ಥ್ಯಾಂಕ್ಸ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಜೂನ್ 6ನೇ ತಾರೀಕಿಗೆ ನಾವು ಕಾಯ್ತಾ ಇರ್ತೀವಿ ಮಹಾದೇವನನ್ನ ನೋಡೋದಕ್ಕೆ.